ಬಜೆಟ್ನಲ್ಲಿ ಹಣವನ್ನು ಮೀಸಲಿಟ್ಟಿಲ್ಲ, ಮೀಸಲಿಟ್ಟ ಹಣಕ್ಕೆ ತಾವು ಅನುಮೋದನೆ ತಗೊಂಡಿಲ್ಲ ಅಂತಂದರೆ ನಾವು ಯಾವ್ಯಾವ ರೀತಿ ನಾವು ಹೋರಾಟಗಳನ್ನು ಮಾಡಕ್ಕೆ ಹೊರಟಿದ್ದೀವಿ ನಮಗೆ ಗೊತ್ತಾಗುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ನಮ್ಮ ಈ ಒಂದು ಕಳಕಳಿಯ ಮನವಿಯನ್ನು ತಾವು ಗಮನಿಸಬೇಕು. ಹೃದಯಪೂರ್ವಕವಾಗಿ ಅಂತಃಕರಣಪೂರ್ವಕವಾಗಿ ತಾವು ಕೆಲಸ ಮಾಡಿ. ಈಗಲೇ ತಮ್ಮ ಜೊತೆಗೆ ನಾವು ಬರಬೇಕಾದ್ರೆ ಪಕ್ಷಾತೀತವಾಗಿ ನಾವು ಸಾವಿರಾರು ಸಂಖ್ಯೆಯಲ್ಲಿ ನಿಮ್ಮ ಜೊತೆ ಬರ್ತೀವಿ. ಅದೇನೇ ಇದ್ರೂ ಖರ್ಚು ನಾವು ಇಟ್ಕೊಂತೀವಿ. ನಿಮ್ಮ ಜೊತೆ ನಾವು ಬಂದು ವಿಧಾನಸೌಧದಲ್ಲಿ ಮುತ್ತಿಗೆ ಹಾಕಬೇಕಾ, ಸಿದ್ದರಾಮಯ್ಯ ಅವರ ಕಾಲು ಹಿಡಿಬೇಕಾ, ಏನು ಬೇಕಾದರೂ ನಾವು ಮಾಡಕ್ಕೆ ರೆಡಿ. ದಯವಿಟ್ಟು ನಮ್ಮ ಹಕ್ಕುಗಳಿಗೆ ನಮ್ಮ ಸ್ವಾಭಿಮಾನವನ್ನು ನಿಮ್ಮ ಕಾಲು ಬಳಿ ಬೇಕಾದ್ರೂ ಇಟ್ಬಿಡ್ತೀವಿ. ದಯವಿಟ್ಟು ನಮಗೆ ನೀರನ್ನು ಕೊಡಿ ಅಂತ ಹೇಳ್ತಾ ಇದ್ದೀನಿ. ಏನಾದರೂ ಆಗಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇಡೀ ಚಿಕ್ಕಬಳ್ಳಾಪುರವನ್ನು ಬಂದ್ ಮಾಡ್ತೀವಿ. ಇದಕ್ಕೆ ನೀವೇ ಕಾರಣ ಆಗ್ತೀರಾ. ನಿಮ್ಮ ಮನೆಗೆ, ಚಿಕ್ಕಬಳ್ಳಾಪುರದ ಮನೆಗೂ ಇರ್ಬೋದು, ಬೆಂಗಳೂರಿನ ಮನೆಗೂ ಇರ್ಬೋದು, ನಿಮ್ಮ ಮನೆಗೆ ನಾವು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಆವತ್ತೂ ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀವಿ. ನಾವೊಬ್ಬರಲ್ಲ, ಇಲ್ಲಿ ಕೂತಿರೋರು ಮಾತ್ರ ಅಲ್ಲ. ಇವತ್ತೇನು ನಾನು ನಿಮ್ಮ ಮಾತಾಡ್ತಾ ಇದ್ದೀನಿ, ನಾನು ಎಷ್ಟೋ ಸಂಘಟನೆಗಳ ಮುಖ. ಇವತ್ತು ಬರೀ BJP ಪಕ್ಷದ ಪರವಾಗಿ ಮಾತ್ರ ಮಾತಾಡ್ತಿಲ್ಲ. ಎಲ್ಲ ಸಂಘಟನೆಗಳ, ಎಲ್ಲ ಪ್ರಬುದ್ಧ ಜನತೆಯ ಎಲ್ಲರನ್ನೂ ಮಾತಾಡ್ಕೊಂಡು ಬಂದಿದ್ದೀನಿ. ಡಾಕ್ಟರ್ಸ್ ಮಾತಾಡಿದ್ದೀನಿ, ಅಡ್ವೊಕೇಟ್ಸ್ ಮಾತಾಡಿದ್ದೀನಿ, ರಿಟೈರ್ಡ್ ಜಡ್ಜ್ಗಳನ್ನ ಮಾತಾಡಿದ್ದೀನಿ. ಎಲ್ಲರೂ ನಮ್ಮ ಜೊತೆ ಇರ್ತೀವಿ. ಇನ್ನೂ ಸುಮ್ಮನೆ ಕೂತ್ಕೊಂಡ್ರೆ ಇದು ನಾವು ಚಿಕ್ಕಬಳ್ಳಾಪುರಕ್ಕೆ ಮಾಡೋ ಅನ್ಯಾಯ ಅಂತ ಹೇಳಿದ್ದಾರೆ. ದೊಡ್ಡ ದೊಡ್ಡ ಸರ್ಕಾರಿ ಹುದ್ದೆಯಲ್ಲಿರೋರು ಹೇಳಿದ್ದಾರೆ, ನಿಮ್ಮ ಜೊತೆ ನಾವಿದ್ದೀವಿ, ನಾವು ಹೊರಗಡೆ ಬರಲಿಕ್ಕಾಗಲ್ಲ, ನಿಮ್ಮ ಜೊತೆ ನಾವಿದ್ದೀವಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ, ಚಿಕ್ಕಬಳ್ಳಾಪುರಕ್ಕೆ ಇನ್ನು ಅನ್ಯಾಯ ಆಗಕ್ಕೆ ಬಿಡಬೇಡಿ, ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆ ನಶಿಸಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಶಾಸಕರೇ ನೀವು ಕೆಲಸ ಮಾಡಬೇಕು. ಏನಾದರೂ ಆಗಿಲ್ಲ ಅಂತಂದ್ರೆ ಎಲ್ಲಿ ನೀವು ನೀರು ಬಿಡ್ತಾ ಇದ್ದೀರೋ ಅದೇ ನೀರಲ್ಲಿ ನಾವು ಹೋಗಿ ನಿಂತ್ಕೊಂತೀವಿ, ನಿಮ್ಗೆ ಅವಮಾನ ಮಾಡ್ತೀವಿ, ಇಡೀ ರಾಜ್ಯದ ಗಮನವನ್ನು ನಾವು ಸೆಳಿತೀವಿ. ಆ ನೀರಲ್ಲಿ ಹೋಗಿ ನಿಂತ್ಕೊಳ್ಳೋ ಅಂತ ಕೆಲಸ ಮಾಡ್ತೀವಿ, ಆ ವಿಷಪೂರಿತ ನೀರಲ್ಲಿ. ಇದಕ್ಕೆ ತಾವು ಎಲ್ಲದಕ್ಕೂ ರೆಡಿ ಆಗಿರ್ಬೇಕಾಗ್ತದೆ. ಅದೇ ರೀತಿ ಏನು ಇಂದಿನ ಬಾರಿ ನಮ್ಮ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಏನು ಇಲ್ಲಿಂದ ಬೆಂಗಳೂರಿನ ವಿಧಾನಸೌಧದವರೆಗೂ ಏನು ಟ್ರ್ಯಾಕ್ಟರ್ಗಳನ್ನು ನುಗ್ಗಿಸಿ ಏನು ಪ್ರತಿಭಟನೆ ಮಾಡಿದ್ರು, ಅದರ 10ರಷ್ಟು ಕಿಚ್ಚನ್ನ ಈ ಸಲ ನಾವು ಹಚ್ತೀವಿ. ಇಡೀ ವಿಧಾನಸೌಧ, ಇಡೀ ಬೆಂಗಳೂರನ್ನ ಸ್ತಬ್ಧ ಮಾಡೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಇನ್ನೂ ನಮ್ಮ ಕೈಯಲ್ಲಿ ತಡ್ಕೊಂಡಿರೋದು, ನೀವು ಪ್ರತಿ ದಿವಸ ಕುಡಿಸೋ ವಿಷ ಕುಡ್ಕೊಂಡಿರೋ ಅಷ್ಟು ನಾವು ಪೆದ್ದರಲ್ಲ. ನಮ್ಮ ಸಹನೆಯ ಕಟ್ಟೆ ಒಡೆದಿದೆ ಶಾಸಕರೇ. 3 ವರ್ಷ ನಿಮಗೆ ಕೆಲಸ, ನಿಮಗೆ ಟೈಮ್ ಕೊಟ್ಟಿದ್ದೀವಿ. 1000 ದಿನಗಳು, 1000 ದಿನಗಳು. ಒಬ್ಬ ಯುವಕರು ಇದ್ದೀರಾ, ನೀವು ಮಾತಾಡಿದ್ರೆ ಇಡೀ ಪ್ರಪಂಚವನ್ನ ಬದಲಾಯಿಸುವಂತಹ ಶಕ್ತಿ ಇರುವಂತಹ ಮಾತುಗಳನ್ನು ಹೇಳ್ತೀರಾ. ನೀವು ಮಾಡ್ತಾ ಇರೋದು ಮಾತ್ರ 0. ನಿಮ್ಮ ಬಗ್ಗೆ ನಮಗೇನು ಇಲ್ಲ. ನೀವೊಬ್ಬ ಶಾಸಕರಾಗಿ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ನನ್ನ ಚಿಕ್ಕಬಳ್ಳಾಪುರ ಜನತೆ ಇನ್ನು ಸುಮ್ಮನೆ ಕೂತ್ಕೊಳಕ್ ಸಾಧ್ಯ ಇಲ್ಲ. ಅದೇ ರೀತಿ ಏನು ಎತ್ತಿನ ಗಾಡಿಗಳಲ್ಲಿ, ಟ್ರ್ಯಾಕ್ಟರ್ಗಳಲ್ಲಿ ಇಡೀ ಬೆಂಗಳೂರನ್ನ ತುಂಬಿಸ್ಬಿಸಾಕ್ತೀವಿ. ದಯವಿಟ್ಟು ಇದಕ್ಕೆಲ್ಲ ನೀವೇ ಕಾರಣ ಆಗ್ತೀರಾ. ಎಲ್ಲ ಸಂಘಟನೆಗಳು, ಎಲ್ಲ ನ್ಯಾಯಾಧೀಶರು, ಇನ್ನೊಬ್ರು ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ನಮ್ಮ ಬೆನ್ನಿಗೆ, ಯಾಕಂದ್ರೆ ನಮ್ಮ ಉದ್ದೇಶ ಸರಿ ಇದೆ. ಏನೋ ರಾಜಕೀಯ ಉದ್ದೇಶಕ್ಕೆ ಮಾಡ್ತಾ ಇಲ್ಲ. ಇವತ್ತು ನೀವು ಮಾಡಿ, ನಿಮಗೆ ಬಂದು ನಿಮ್ಮ ಬೆಂಗಳೂರಿನ ಮನೆಗೋ ನಿಮ್ಮ ಚಿಕ್ಕಬಳ್ಳಾಪುರದ ಮನೆಗೆ ಬಂದು ನಾವು ಅಭಿನಂದನೆ ಸಲ್ಲಿಸ್ತೀವಿ. ನಮಗೆ ಬೇಕಿರೋದು ಕೆಲಸ ಅಷ್ಟೇ. ನೀವಾದರೂ ಮಾಡಿ, ಯಾರ ಹತ್ರ ಆದರೂ ಮಾಡಿಸಿ, ನಮಗೆ ಬೇಕಿಲ್ಲ. ಮಾಡಿಲ್ಲ ಅಂತಂದ್ರೆ ಮಾತ್ರ ನಿಮ್ಮ ಗ್ರಹಚಾರ ಕೆಡ್ತು. ದಯವಿಟ್ಟು ಇದನ್ನ ಗಮನಿಸಬೇಕು. ನನ್ನ ಶಾಸಕರಿಗೆ, ನೇರವಾಗಿ ನನ್ನ ಶಾಸಕರಿಗೆ, ನನ್ನ ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಈ ಮುಖಾಂತರ ಕಾಲಿಗೆ ಮುಟ್ಟು ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೀನಿ. ನಮಗೆ ದಯವಿಟ್ಟು ನೀರನ್ನು ಕೊಡುವಂತಹ ಕೆಲಸನ ತಾವು ಮಾಡಬೇಕು. ಶುದ್ಧೀಕರಿಸಿದ ನೀರಂತ ಕೊಡುವಂಥ ಕೆಲಸ ಮಾಡಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ.